ಅತ್ಯಂತ ಶುಭ ಫಲವನ್ನ ಪಡೀತಾ ಇರ್ತಕ್ಕಂಥ ರಾಶಿಯ ಪಟ್ಟಿಗಳಲ್ಲೇ ಮೊದಲನೇ ಸ್ಥಾನದಲ್ಲಿ ನಿಂತಿರ್ತಕ್ಕಂಥದ್ದು ಕನ್ಯಾ ರಾಶಿ. ಯಾಕೆ ಅಂತಂದ್ರೆ ನೋಡಿ, ಕನ್ಯಾ ರಾಶಿಗೆ ಸಾಡೆ ಸಾತಿ ಇಲ್ಲ, ಅರ್ಧಾಷ್ಟಮ ಇಲ್ಲ, ಅಷ್ಟಮ ಇಲ್ಲ, ಪಂಚಮ ಇಲ್ಲ, ಶನಿ ದೃಷ್ಟಿ ಇಲ್ಲ, ಯಾವುದೇ ತರದ ಶನಿಗೆ ಸಂಬಂಧಪಟ್ಟಂತಹ ದೋಷಗಳನ್ನ ಕನ್ಯಾ ರಾಶಿಯವರು ಈ ವರ್ಷ ಪಡ್ಕೋತಾ ಇಲ್ಲ. ಶನಿಗೆ ಭಯ ಇಲ್ಲ, ಅರ್ಥಾತ್ ಕನ್ಯಾ ರಾಶಿಯವರು ಶನಿಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಹಾಗಂತ ಗುರು ಚೆನ್ನಾಗಿಲ್ವಾ ಗುರುಗಳೇ? ಗುರುನು ಅದ್ಭುತ ನೋಡಿ. ಏಪ್ರಿಲ್ 9ನೇ ತಾರೀಕು ನಮಗೆ ಯುಗಾದಿ ಹಬ್ಬ. ಏಪ್ರಿಲ್ 30ನೇ ತಾರೀಕಿಗೆ ಗುರುವಿನ ಬದಲಾವಣೆ ಆಗುತ್ತೆ. ಕನ್ಯಾ ರಾಶಿಗೆ 9ನೇ ಮನೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಅಲ್ಲಿಗೆ ಕನ್ಯಾ ರಾಶಿಯವರಿಗೆ ಗುರುವಿನ ಪಂಚಮ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. 1 ವರ್ಷಗಳ ಕಾಲ ಅತ್ಯಂತ ಶುಭವಾದ ಸಂದರ್ಭ ಕನ್ಯಾ ರಾಶಿಯವರಿಗೆ ಗುರು ಮತ್ತು ಶನಿಯಿಂದ. ಹಾಗಾದ್ರೆ ನೋಡೋಣ ಗುರುವಿನ ಫಲ ಏನು ಅನ್ನುವಂಥದ್ದನ್ನು ನೋಡೋಣ. ಗುರು ಕನ್ಯಾ ರಾಶಿಯವರಿಗೆ ಏನು? 4ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿ. ನೋಡಿ, ಕನ್ಯಾ ರಾಶಿಯವರು ಸುಖ ಪಡಬೇಕು, ಸಂತೋಷ ಪಡ್ಬೇಕಂದ್ರೆ ಅದು ಯಾರು ಕೊಡ್ಬೇಕು? ಗುರುನೇ ಕೊಡಬೇಕು. ಯಾಕಂದ್ರೆ ಚತುರ್ಥಾಧಿಪತಿ, ಚತುರ್ಥ ಸ್ಥಾನ ಸುಖ ಸ್ಥಾನ. ಹಾಗೆ 7ನೇ ಮನೆ ಬಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್, ಆಮೇಲೆ ಲೈಫ್ ಪಾರ್ಟ್ನರ್ ಅಂದ್ರೆ ಮದುವೆ ಸ್ಥಾನ, ವಿವಾಹ ಸ್ಥಾನ ಅಂತ ಕರಿತೀವಿ. ಮದುವೆ ಕೊಡಬೇಕು ಅಂದ್ರೂ ಗುರುನೇ ಕೊಡ್ಬೇಕು ಕನ್ಯಾ ರಾಶಿಯವರಿಗೆ. ಆಮೇಲೆ ಮದುವೆಗೆ ಸಂಬಂಧಪಟ್ಟಂತ ಶುಭ ಕಾರ್ಯಗಳಾದ್ರೂ ಗುರುನೇ ಮಾಡಬೇಕು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲೂ ಗುರುನೇ ನಿಮ್ಗೆ ಸಪೋರ್ಟ್ ಮಾಡಬೇಕು. ಮೇಲಾಗಿ ಗುರು ಏನ್ ಕಾರಕ? ಧನಕಾರಕ. ದುಡ್ಡು ಕೊಡ್ಬೇಕಾದ್ರೂ ಕನ್ಯಾ ರಾಶಿಯವರಿಗೆ ಗುರುನೇ ಕೊಡ್ಬೇಕು. ಮೇಲಾಗಿ ಸಂತಾನ ಕಾರಕನು ಹೌದು. ಹಾಗಾಗಿ ಸಂತಾನ ನೀವು ಪಡಿಬೇಕಾದ್ರೂ ಗುರುವಿನಿಂದಲೇ ಪಡಿಬೇಕು. ಇಷ್ಟಕ್ಕೂ ಬಲಿಷ್ಠನಾಗಿರ್ತಕ್ಕಂಥ ಗುರು ಕನ್ಯಾ ರಾಶಿಯವರಿಗೆ ಭಾಗ್ಯ ಸ್ಥಾನಕ್ಕೆ ಬರ್ತಾ ಇರತಕ್ಕಂಥದ್ದು ನಿಮ್ಮ ಅದೃಷ್ಟವೇ ಸರಿ. 9ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಯುಗಾದಿ ಹಬ್ಬ ಆದ್ರೆ ಅಲ್ಲಿನ ಒಂದು 21 ದಿನ ನಿಮಗೆ ಗುರುಬಲ ಇರೋಲ್ಲ. ಅದಾದ್ಮೇಲೆ ಮೇ 1ನೇ ತಾರೀಕಿನಿಂದ ಗುರುಬಲ ಪ್ರಾರಂಭ ಆದ್ರೆ ಇಡೀ ವರ್ಷ ಪೂರ್ತಿ ಗುರುಬಲ ಇರುತ್ತೆ. ಏನೇನ್ ಫಲ ಆಗಿದ್ರೆ ನೋಡೋಣ. ಭಾಗ್ಯ ಧರ್ಮ ದಜಾ ಪುಣ್ಯ ತಪಸ್ತಾ ತತ್ ಸುತಾತ್ಮಜಾ ದಾನೋಪಾನ ಸಮ ಸೌಶೀಲ್ಯ ಗುರವು ನವಮಾದಧೆ. 9ನೇ ಮನೆಗೆ ಗುರು ಪ್ರವೇಶ ಆಗ್ತಾ ಇರೋದ್ರಿಂದ ಏನು ಫಲ ಅಂತಂದ್ರೆ, ಗುರುವು ಭಾಗ್ಯ ಸ್ಥಾನದಲ್ಲಿದ್ದಾಗ ಧನ ವೃದ್ಧಿಯನ್ನ ಮಾಡ್ತಾನೆ, ಸಂತಾನ ವೃದ್ಧಿಯನ್ನ ಮಾಡಿ ಒಳ್ಳೆಯ ಸುಖ ಸಂತೃಪ್ತಿಯಾದಂತಹ ಸಂತಾನವನ್ನ ಕೊಡ್ತಾನೆ. ಜೊತೆಗೆ ವಿವಾಹದಲ್ಲಿ ವಿಜಯ ಪ್ರಾಪ್ತಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಅನ್ನು ಉಂಟು ಮಾಡುವಂಥವನು, ಸದಾಕಾಲ ಸುಖವನ್ನು ಕೊಡುವಂಥವನು. ಮಾತೃ ಸೌಖಿ ಭವ ಅಂದ್ರೆ ನಿಮ್ಮ ತಾಯಿಯ ಒಂದು ಆರೋಗ್ಯದಲ್ಲಿ ವೃದ್ಧಿ ಆಗೋದು. ತಾಯಿ ಕಡೆಯಿಂದ ಏನಾದ್ರೂ ಆಸ್ತಿ ಬರಬೇಕಾದ್ರೆ, ತಾಯಿಯ ಆಶೀರ್ವಾದ ಬೇಕಾದ್ರೆ ಖಂಡಿತವಾಗ್ಲೂ ಇದೆಲ್ಲ ನಿಮಗೆ ಉತ್ತಮವಾದ ಫಲ ಬರುತ್ತೆ. ಜೊತೆಗೆ ವ್ಯಾಕರಣ, ತರ್ಕಶಾಸ್ತ್ರ, ಕಾನೂನು ಮತ್ತು ಪ್ರಾಚೀನ ಶಾಸ್ತ್ರಗಳು ಇವೆಲ್ಲದರಲ್ಲೂ ಪಂಡಿತರಾಗ್ತೀರಾ. ಔದಾರ್ಯ, ತಪಸ್ಸು, ನೈತಿಕತೆ ಇವೆಲ್ಲವೂ ನಿಮಗೆ ಸಿಗುತ್ತೆ. ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗುವುದಲ್ಲದೆ ಭಾಗ್ಯ ಫಲಗಳನ್ನು ನಿಮಗೆ ಸೇರುತ್ತೆ. ಸಾತ್ವಿಕವಾಗಿರ್ತಕ್ಕಂಥ ಸಂಪತ್ತು, ಸಾತ್ವಿಕವಾಗಿರ್ತಕ್ಕಂಥ ಸ್ವಭಾವ ನಿಮ್ಮಲ್ಲಿರುತ್ತೆ. ವಿಶೇಷವಾದಂತಹ ಫಲ, ಆಕಾಶದ ಎತ್ತರಕ್ಕೆ ನಿಮ್ಮ ಹೆಸರು ಮಾಡುತ್ತೆ. ಬಹಳ ಬಲಿಷ್ಠವಾದಂತಹ ಫಲ, ಅದು ನೀವು ಉಪಯೋಗಿಸ್ಕೊಳ್ಬೇಕು. ಅದರ ಜೊತೆಗೆ ಮೊದಲಾದ ವೃತ್ತಿಗಳು ಏನೇನಿದೆ, ಯಾವ್ಯಾವ ವೃತ್ತಿ, ಮಠ, ಮಂದಿರ, ಶಾಲೆ, ತೋಟ, ಪ್ರಕೃತಿ ಕೆಲಸ, ಗಿಡ ಕೆಲಸ, ಮತ್ತೆ ಹೂ ಹಣ್ಣು ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು, ರೈತರು, ITBT ಸಾಫ್ಟ್ವೇರ್ ಉದ್ಯೋಗಿಗಳು, ಮತ್ತೆ ನೀರಿನಿಂದ ವ್ಯಾಪಾರ ಮಾಡುವಂಥವ್ರು, ಮತ್ತೆ ಬುದ್ಧಿವಂತಿಕೆಯಿಂದ ಸ್ಮಾರ್ಟ್ ವರ್ಕ್ ಮಾಡುವಂಥವ್ರು, ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ತಕ್ಕಂಥವ್ರು, ಈ ತರದ ಫಿನಾನ್ಷಿಯಲ್ ನಡೆಸ್ತಾ ಇರ್ತಕ್ಕಂಥವ್ರಿಗೆಲ್ಲ ಬಹಳ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಹೇಳ್ಬೇಕಾದ್ರೆ ಗುರು ಅತ್ಯಂತ ಶುಭಪ್ರದ. ಬಡ್ಡಿ ವ್ಯಾಪಾರಿಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾರಾದ್ರೂ ಚೀಟಿ ಗೀಟಿ ನಡೆಸ್ತಾ ಇದ್ರು ಕೂಡ ಒಳ್ಳೆ ಫಲ ಸಿಗುತ್ತೆ. ನಿಮ್ಮ ಮಕ್ಕಳಿಂದ ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಪ್ರಬಲವಾಗಿರ್ತಕ್ಕಂಥ ಅನುಕೂಲ. ಜೊತೆಗೆ ಷೇರು ವ್ಯಾಪಾರದಲ್ಲೂ ಕೂಡ ನಿಮಗೆ ಸಕ್ಸಸ್ ಅನ್ನ ನೀವು ಪಡಿಬಹುದು. ಎಷ್ಟು ಅದ್ಭುತ ನೋಡಿ. ಕನ್ಯಾ ರಾಶಿಯವರಿಗೆ ಗುರು ಬರ್ತಾ ಇದ್ದಾರೆ, ನೀವು ಸ್ವಾಗತ ಮಾಡಬೇಕು. ಗುರುಗಳನ್ನ ಕೇಳ್ಕೋಬೇಕು, ಭಗವಂತ ನನಗೆ ನೀನು ಭಾಗ್ಯ ಫಲವನ್ನ ಕೊಡ್ತಾ ಇದೀಯಾ, ನಿನ್ನ ದೃಷ್ಟಿ ನನ್ನ ಮೇಲೆ ಬೀಳ್ತಾ ಇದೆ. ಈ 1 ವರ್ಷಗಳ ಕಾಲ ನನ್ನನ್ನು ಒಳ್ಳೇದು ಮಾಡು, ನನಗೆ ಒಳ್ಳೇದು ಮಾಡು, ನನ್ನ ಕುಟುಂಬದನ್ನು ಒಳ್ಳೇದು ಮಾಡು ಅಂತ ನೀವು ಸ್ವಾಗತ ಮಾಡಬೇಕು. ಭಕ್ತಿ ಪೂರ್ವಕವಾದಂತಹ ನಮನಗಳನ್ನು ತಿಳಿಸಿ ಸ್ವಾಗತಾರ್ಹವನ್ನು ಮಾಡಬೇಕು. ಅದು ಖಂಡಿತವಾಗ್ಲೂ ನಿಮಗೆ ಪ್ರಶಸ್ತವಾದ ಫಲವನ್ನ ಕೊಡುತ್ತೆ. ಗುರು ಯಾವಾಗ ಶಾಂತಿ ಬೇಕಾಗಿಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ಗುರುವಿನ ಅನುಗ್ರಹ ನಿಮ್ಮ ಹಿಂದೆ ಗುರು ಇದ್ದಾರೆ, ಮುಂದೆ ಗುರಿ ಇದೆ. ಗುರುವಿನ ತಲುಪ್ತೀರಾ ನೀವು, ಖಂಡಿತ ಸಾಧ್ಯ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಗುರುಬಲ, ಗುರು ಪರಿಹಾರ ಬೇಕಿಲ್ಲ. ಇನ್ನು ಶನಿ 6ನೇ ಮನೆಯಲ್ಲಿದ್ದಾರೆ. ನಿಮಗೆ ಪೂರ್ವ ಪುಣ್ಯ ಸ್ಥಾನ ಹಾಗೂ ಋಣರೋಗ ಶತ್ರುಗಳು ಇದೆಲ್ಲ ಆಗ್ಬೇಕಾದ್ರೆ ಇದೆಲ್ಲದಕ್ಕೂ ಅಧಿಪತಿ ಯಾರು? ಶನಿನೇ. ಏನ್ ಹೇಳುತ್ತೆ ಶನಿ?
ಶನಿ ದಶಮದಲ್ಲಿದ್ದಾಗ ಅದಕ್ಕೂ ಮುಂಚೆ ಇನ್ನೊಂದು ನೋಡ್ಬೇಕೇನು, 6ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ದಾಗ, ಷಷ್ಠಾಧಿಪತಿ ಷಷ್ಠದಲ್ಲಿದ್ದಾಗ ಸ್ವಲ್ಪ ನಿಮ್ಮ ಒಂದು ಕುಟುಂಬ, ನಿಮ್ಮ ಒಂದು ಸಮಾಜದ ಮೇಲೆ ಬಹಳ ಗಮನ ಜಾಸ್ತಿ ಬರುತ್ತೆ ನಿಮಗೆ. ಮತ್ತೆ ಬೇರೆಯವ್ರ ಜೊತೆ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ ಮಾಡ್ತೀರಾ. ಮನೆಗಿಂತ ಹೊರಗಡೆ ಸುಮಾರು ನೀವು ಹೆಚ್ಚು ಕಾಲಗಳಿದು ಸ್ವಲ್ಪ ನಿಮ್ಮ ಸೋದರ ಮಾವಂದ್ರು ಅವ್ರ ಕಡೆಯಿಂದ ತುಂಬಾ ಅನುಕೂಲ, ಸುಖ ಪ್ರಾಪ್ತಿ, ಮಾಧ್ಯಮದ ವ್ಯಕ್ತಿಗಳಿಗೆ ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಅಧಿಕಾರಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಅನಾರೋಗ್ಯ ದೂರ ಆಗತ್ತೆ. ಸರಳವಾದಂತ ಒಂದು ಜೀವನವನ್ನ ನೀವು ನಡೆಸ್ತೀರಾ ಶನಿ 6ನೇ ಮನೆಯಲ್ಲಿದ್ದಾಗ. ಅಂದ್ರೆ ಷಷ್ಠಾಧಿಪತಿ ಷಷ್ಠದಲ್ಲಿದ್ದಾಗ. ಅದೇ ನಿಮಗೆ ಕನ್ಯಾ ರಾಶಿಯವ್ರಿಗೆ 6ನೇ ಮನೆಯಲ್ಲಿ ಶನಿ ಇದ್ರೆ ಏನು ಫಲ? ಗೋಚಾರದಲ್ಲಿ 6ನೇ ಮನೆಯಲ್ಲಿ ಶನಿ ಇದ್ದಾಗ, ಶನಿ ಎಲ್ಲರಿಗೂ ಇರ್ತಾರೆ. 2025 ಮಾರ್ಚ್ 28ರವರೆಗೂ ಶನಿ ನಿಮ್ಗೆ ಅಲ್ಲೇ ಇರ್ತಾರೆ, ಅಂದ್ರೆ 6ನೇ ಮನೆಯಲ್ಲೇ ಇರ್ತಾರೆ. ಬಲಾಢ್ಯನಾಗಿದ್ರೆ ರಾಜಯೋಗ ಕಾರಕನು. ಒಂದ್ ಕಡೆ ಗುರು ತುಂಬಾ ಚೆನ್ನಾಗಿದ್ದಾನೆ, ರಾಜಯೋಗನೇ ಅನ್ಬೋದು. ಶನಿನೂ ಒಂದ್ ಕಡೆ ರಾಜಯೋಗ ಕೊಡ್ತಾ ಇದ್ದಾನೆ. ಬಲಾಢ್ಯನಾಗಿದ್ದರೆ ಅಂದ್ರೆ ಬಲಾಢ್ಯ ಅಂದ್ರೆ ಬಲಿಷ್ಠವಾಗಿದ್ರೆ. ಶನಿ ಎಲ್ಲಿದ್ದಾರೆ? ಕುಂಭರಾಶಿಯಲ್ಲಿದ್ದಾರೆ. ಕುಂಭರಾಶಿ ಅಧಿಪತಿ ಯಾರು? ಶನಿನೇ. ಕುಂಭರಾಶಿ ಯಾರ ಮನೆ? ಶನಿ ಮನೆ. ಶನಿ ಎಲ್ಲಿದ್ದಾರೆ? ಕುಂಭರಾಶಿಯಲ್ಲಿದ್ದಾರೆ. ಹಾಗಾಗಿ ಶನಿ ತನ್ನ ಸ್ವಂತ ಮನೆಯಲ್ಲಿದ್ದು ಓನ್ ಹೌಸ್ ಅಲ್ಲಿ 80% ಸ್ಟ್ರಾಂಗ್ ಆಗಿರೋದ್ರಿಂದ ಭಯಪಡ ಅವಶ್ಯಕತೆ ಇಲ್ಲ. ಶನಿಯು ಬಲಿಷ್ಠನಾಗಿದ್ದರೆ ರಾಜಯೋಗಕ್ಕೆ ಕಾರಣನಾಗುವನು. ಸೇವಕರಿಂದ ಸೇವೆಯನ್ನು ಮಾಡಿಕೊಳ್ಳುವಂಥದ್ದು, ಆಜ್ಞಾವರ್ತಿಗಳಾಗ್ತೀರಾ, ನ್ಯಾಯ ತೀರ್ಮಾನ ಮಾಡುವಂತ ಸ್ಥಾನವನ್ನು ಹೊಂದುತ್ತೀರಾ, ಜಡ್ಜ್ ಆಗ್ತೀರಾ, ಆರಕ್ಷಕರಾಗ್ತೀರಾ. ಆಗ್ತೀರಾ ಅನ್ನೋದಕ್ಕಿಂತ ನೀವೇನಾದ್ರು ಆರಕ್ಷಕರಾಗಿದ್ರೆ ಇನ್ನೂ ಸಕ್ಸಸ್ಸು, ಸೈನಿಕರಾಗಿದ್ರೆ ಸಕ್ಸಸ್ಸು, ಗೃಹ ರಕ್ಷಕ ದಳದವರು ಮತ್ತು ಅಗ್ನಿ ಕಾಮಗಾರಿ ಮಾಡುವಂಥವ್ರು ಎಲ್ಲದೂ ಕೂಡ ತುಂಬಾ ಶುಭಕಾರಿ. ಕಬ್ಬಿಣವೇ ಮೊದಲಾದಂತ ಕೆಲಸಗಳು, ಸ್ಟೀಲ್ಸು, ಕಬ್ಬಿಣ ಮತ್ತೆ ಇಂಡಸ್ಟ್ರಿಯಲ್ಸು ಎಲ್ಲದರಲ್ಲೂ ತುಂಬಾ, ಈ ಲೇತಿಂದ ಹಿಡಿದು ಪ್ರತಿಯೊಂದು ಪ್ರಾಡಕ್ಟ್ಸ್ ಮಾಡುವಂತ ಎಲ್ಲ ವ್ಯಾಪಾರಿಗಳು ಚೆನ್ನಾಗಿರುತ್ತೆ. ಗಣಿ ಉದ್ಯಮಕ್ಕೆ, ಲೋಕೋಪಯೋಗಿ ಇಲಾಖೆ ಮತ್ತೆ ಗುತ್ತಿಗೆದಾರರಿಗೆ ತುಂಬಾ ಚೆನ್ನಾಗಿರುತ್ತೆ. ವಿಶೇಷ ಲಾಭವನ್ನು ಕೊಡ್ತಾನೆ. ಮತ್ತೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ತೊಂದರೆಯನ್ನು ಕೊಡ್ತಾನೆ. ಯಾಕಂದ್ರೆ 6ನೇ ಮನೆ ಆರೋಗ್ಯ ಸ್ಥಾನ ಆದ್ರಿಂದ ರೋಗ ಬಾಧೆ ಶನಿ ಕೊಡ್ತಾನೆ. ನೀನು ವಾತ ರೋಗ ಕೊಡ್ತಾನೆ, ಅಸ್ಥಿ ರೋಗ ಅಂತ ಕೊಡ್ತಾನೆ, ಕಾಲು ನೋವನ್ನ ಜಾಸ್ತಿ ಮಾಡ್ತಾನೆ, ಆಲಸ್ಯ, ತುಂಬಾ ಸೋಂಬೇರಿ, ಸಣ್ಣ ಪುಟ್ಟ ಅಪಘಾತ ಇವೆಲ್ಲವೂ ಪ್ರಾಪ್ತಿಯಾಗುತ್ತೆ. ನಿದ್ದೆ ಸ್ವಲ್ಪ ಜಾಸ್ತಿ ಆಗಿ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ. ಮಕ್ಕಳು ಎಸ್ಪೆಷಲಿ ನೀವು ಚೆನ್ನಾಗಿ ಓದ್ಬೇಕು, ತುಂಬಾ ಇಂಪಾರ್ಟೆಂಟು. ಅದರ ಜೊತೆಗೆ ತುಂಬಾ ಬೆವರು ಬರೋದು, ಭಯ ಆಗೋದು, ಆಲಸ್ಯಗಳು ಆಗುತ್ತೆ. ಆದ್ರೂ ಶನಿ ಚೆನ್ನಾಗಿರೋದ್ರಿಂದ ಈ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಇದಕ್ಕೇನೋ ಪರಿಹಾರ ಮಾಡ್ಬೇಕಂದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾವುದಕ್ಕೂ ಒಂದ್ಸಲ ನೀವು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ, ವೇದಿಕ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸ್ ಅನ್ನ ಮಾಡಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ಏನಾದ್ರು ಶನಿ ನಿಮ್ಮ ಮೂಲ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಪರಿಹಾರವನ್ನ ಮಾಡ್ಕೊಳ್ಬಹುದು. ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರದಿಂದ ಖಂಡಿತವಾಗ್ಲೂ ನೀವು ಒಳ್ಳೇದಾಗುತ್ತೆ. ಒಟ್ಟು ಏನಪ್ಪಾ ಅಂದ್ರೆ ನೀವು ಶತ್ರುಂಜಯ, ಕನ್ಯಾ ರಾಶಿಯವರು ಶತ್ರುಂಜಯ, ಮೃತ್ಯುಂಜಯ ಎರಡೂ ಆಗ್ತೀರಾ. ಅದ್ರ ಬಗ್ಗೆ ಯಾವುದೇ ತರ ಭಯ ಪಡೋ ಅವಶ್ಯಕತೆ ಇಲ್ಲ, ಯಾವುದೇ ಅನುಮಾನ ಹಂಚಿಕೆ ಇಲ್ಲ, ಯಾವುದೇ ಪರಿಹಾರ ಬೇಕಿಲ್ಲ. ಕನ್ಯಾ ರಾಶಿಯವರು ಧೈರ್ಯವಾಗಿರಿ. ಏಪ್ರಿಲ್ 30ಕ್ಕೆ ಗುರು ಬದಲಾವಣೆ, ಮೇ 1, 2024ರಿಂದ ಕ್ರೋಧಿನಾಮ ಸಂವತ್ಸರ ಬರುವಂತಹ ವರ್ಷ ಯುಗಾದಿವರೆಗೂ ತುಂಬಾ ಚೆನ್ನಾಗಿರುತ್ತೆ. ಶನಿಯಿಂದ ನಿಮಗೆ ಅದ್ಭುತವಾದ ಫಲ ಎಲ್ಲಿವರೆಗೂ ಅಂದ್ರೆ 2025 ಮಾರ್ಚ್ 28ರವರೆಗೂ ಚೆನ್ನಾಗಿರುತ್ತೆ. ಯಾವುದೇ ಪರಿಹಾರಗಳ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ, ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ.